ಎಸ್, ಮೈಸೂರು ದಸರಾ ಸಂಭ್ರಮ ಮನೆ ಮಾಡಿದೆ. ಸೆಪ್ಟೆಂಬರ್ 27ನೇ ತಾರೀಕು ಇಲ್ಲಿ ಏರ್ ಶೋ ನಡೆಯಲಿದೆ. ಅದರ ಪೂರ್ವಭಾವಿಯಾಗಿ ಇವತ್ತು ರಿಹರ್ಸಲ್ಸ್ ನಡೀತಾ ಇದೆ. ಬನ್ನಿ ಮಂಟಪದ ಪಂಚಿನ ಕವಾಯತು ಮೈದಾನ ಏನಿದೆ, ಇಲ್ಲಿ ಪೂರ್ವಭಾವಿ ರಿಹರ್ಸಲ್ಸ್ ನಡೀತಾ ಇದೆ. ನೀವು ನೋಡ್ತಾ ಇರಬಹುದು, ಬಾನಂಗಳದಲ್ಲಿ ಲೋಹದ ಹಕ್ಕಿಗಳು ಯಾವ ರೀತಿಯಾಗಿ ಹಾರಾಟ ನಡೆಸಿ ಸಿದ್ಧತೆಗಳು ನಡೀತಾ ಇರುವಂತದ್ದು. ಅಂದ್ರೆ ಸಾರಂಗ್ ಹೆಲಿಕಾಪ್ಟರ್ಸ್, ಇವು ಒಂದು ಸಾರಂಗ್ ಹೆಲಿಕಾಪ್ಟರ್ಸ್ ನ ಟೀಮ್, ಒಂದು 4-5 ಹೆಲಿಕಾಪ್ಟರ್ಸ್ ಗಳ ತಂಡವನ್ನ ನೀವು ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ವಾಯುಪಡೆಯ ಸಾಹಸ ಪ್ರದರ್ಶನ ಯಾವ ರೀತಿಯಾಗಿ ಯುದ್ಧದ ಸಂದರ್ಭದಲ್ಲಾಗಿರ್ಬೋದು ಎಲ್ಲ ಸಂದರ್ಭದಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತದ್ದು. ಈ ಸಾರಂಗ್ ಹೆಲಿಕಾಪ್ಟರ್ಸ್ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಏರ್ ಶೋಸ್ ಗಳಲ್ಲಿ ಕೂಡ ನಮ್ಮ ಭಾರತದ ಹೆಮ್ಮೆ ಆಗಿವೆ. ಸಾಕಷ್ಟು ಕಡೆ ಸಿಂಗಾಪುರ್ ಮತ್ತೆ ಜರ್ಮನಿ ಅಂತ ದೇಶಗಳಲ್ಲಿ ಹಾರಾಟ ನಡೆಸಿ ಇಂಡಿಯನ್ ಏವಿಯೇಷನ್ ನ ಒಂದು ಹೆಮ್ಮೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಪೂರ್ವಭಾವಿ ಸಿದ್ಧತೆಗಳ ಅನುಸಾರವಾಗಿ, ಅಂದ್ರೆ ಯಾವ ರೀತಿ ಹೆಲಿಕಾಪ್ಟರ್ಸ್ ಪರ್ಫಾರ್ಮ್ ಮಾಡ್ತಾ ಇದೆ, ಇಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಂಡು ಎಷ್ಟು ಹೈಟ್ ಹೋಗ್ಬೋದು, ಅಂದ್ರೆ ಪ್ಲಾನ್ ಮಾಡಿರುವಂತ ಆಲ್ಟಿಟ್ಯೂಡ್ ನ ಈಸಿಯಾಗಿ ರೀಚ್ ಆಗ್ಬಹುದಾ, ಮತ್ತೆ ಏವಿಯೇಷನ್ ಟ್ರಾಫಿಕ್ ಕಂಟ್ರೋಲ್ ಏನಿರುತ್ತೆ ಅದರ ಸಿದ್ಧತೆಗಳು ಕೂಡ ಮಾಡ್ಕೊಳ್ಳೋದ್ರಿಂದ ಸೆಪ್ಟೆಂಬರ್ 27ನೇ ತಾರೀಕು ಏನು ಏರ್ ಶೋ ಆಗತ್ತೆ, ಆವಾಗ ಇನ್ನಷ್ಟು ಅನುಕೂಲ ಆಗತ್ತೆ. ಜೊತೆಗೆ ಪೈಲಟ್ಸ್ ಗಳ ಕಂಡೀಷನ್ ಯಾವ ರೀತಿಯಾಗಿದೆ ಅದೆಲ್ಲವನ್ನ ಚೆಕ್ ಮಾಡ್ಲಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಸುಮಾರು 32,000 ಟಿಕೆಟ್ ಗಳನ್ನ ಈಗಾಗಲೇ ವಿತರಿಸಲಾಗಿದೆ. ಜನಪ್ರತಿನಿಧಿಗಳ ಮೂಲಕ ಜಿಲ್ಲಾಡಳಿತ ಪಾಸ್ ಗಳನ್ನ ವಿತರಣೆ ಮಾಡಿರುವಂತದ್ದು. ಹಾಗಾಗಿ ಇಡೀ ನಾಡು ಏರ್ ಶೋಗಾಗಿ ಸಿದ್ಧತೆ ನಡೆಸ್ತಾ ಇದೆ. ಸಾಂಸ್ಕೃತಿಕ ದಸರಾ ಮಹೋತ್ಸವದಲ್ಲಿ ನಮ್ಮ ಟೆಕ್ನಾಲಜಿಯ ಪ್ರದರ್ಶನ ಕೂಡ ಆಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9.